ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದಿನಿಂದ ಹತ್ತರ್ಗೆ ಹರಿಮಂದಿರದಲ್ಲಿ ಗೋಕುಲಾಷ್ಟಮಿ ಉತ್ಸವ ಕಾರ್ಯಕ್ರಮ. ಯಮಕನಮಡಿ ಸಮೀಪದ ಹತ್ತರ್ಗಿ ಸದ್ಗುರು ಶ್ರೀ ಹರಿಕಕ ಗೋಸಾವಿ ಋಗ್ವೇದ ಭಾಗವತ ವೈಷ್ಣವ ಮಠ ಸುಕ್ಷೇತ್ರ ಹರಿಮಂದಿರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದಂದು 26 ಆಗಸ್ಟ್ 2024ರಿಂದ 28 ಆಗಸ್ಟ್ 2024ರವರೆಗೆ 3 ದಿನಗಳ ಕಾಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾ ಬಂದಿರುವುದೊಂದು ಪ್ರತೀತೆ ನವೆಂದಿಸುವ ದಿನಾಂಕ 26ರಂದು ಮುಂಜಾನೆ ಕನ್ನಡ ಮತ್ತು ಮರಾಠಿ ಭಜನಾ ಸ್ಪರ್ಧೆ ಜರುಗಲಿದ್ದು, ರಾತ್ರಿ ಭಗವಾನ್ ಶ್ರೀಕೃಷ್ಣ ಜನ್ಮರಂದು ದಿನಾಂಕ 27ರಂದು ಅಷ್ಟಮಿ ದಶಮಿ ಕೀರ್ತನೆ ಭಜನೆ ವಿವಿಧ ಸಂಗೀತ ಕಾರ್ಯಕ್ರಮಗಳು ಹಾಗೂ ದಿನಾಂಕ 28ರಂದು ಮಧ್ಯಾಹ್ನ ರಥೋತ್ಸವ ಹಾಗೂ ಮಸರುಗಡಿಗೆ ಒಡೆಯುವುದು ಹಾಗೂ ಮಹಾಪ್ರಸಾದ ಭಕ್ತಾದಿಗಳಿಗೆ ಆಶೀರ್ವಾದ ಜರುಗಲಿದೆ. ಶ್ರೀ ಮಠವು ಸುಮಾರು 800 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದು, ತದನಂತರ ಸುಮಾರು ವರ್ಷಗಳ ಕಾಲ ಯಮಕನಮಡಿ ಗ್ರಾಮದಲ್ಲಿ ಕಾರ್ಯಕ್ರಮಗಳು ಜರುಗುತ್ತಾ ಬಂದಿದ್ದವು. ಸದರಿ ಗ್ರಾಮವು ಹಿಡಕಲ್ ಜಲಾಶಯದಲ್ಲಿ ಮುಳುಗಡೆ ಹೊಂದಿರುವುದರಿಂದ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 4 ಹತ್ತರ್ಗಿ ಹದ್ದಿನಲ್ಲಿ ಸ್ಥಾಪನೆಗೊಂಡಿದ್ದು, ಶ್ರೀಮಠವು ಗಡಿ ಭಾಗಕ್ಕೆ ಹೊಂದಿಕೊಂಡಿರುವುದರಿಂದ ಕರ್ನಾಟಕ, ಮಹಾರಾಷ್ಟ್ರ ಅಪಾರ ಭಕ್ತಾದಿಗಳು ಶ್ರೀಮಠಕ್ಕೆ ಭಕ್ತಿಪೂರ್ವಕ ಸೇವೆ ಸಲ್ಲಿಸುತ್ತಾ ಬಂದಿರುವುದು ವಿಶೇಷ. ಕಾರ್ಯಕ್ರಮಕ್ಕೆ ಪ್ರಸಿದ್ಧ ಕಲಾವಿದರು ಬಂದು ತಮ್ಮ ಕಲಾ ಪ್ರದರ್ಶನ ನೀಡುತ್ತಾ ಬಂದಿರುತ್ತಾರೆ. ಅದರಂತೆ ದಿನಾಂಕ 28ರಂದು ಚಿಕ್ಕೋಡಿಯ ಲೋಕಸಭಾ ನೂತನ ಸಂಸದರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹಾಗೂ ಮಹಾರಾಷ್ಟ್ರದ ಅಪಾರ ರಾಜಕೀಯ ಮುಖಂಡರು, ಭಕ್ತಾದಿಗಳು ಭೇಟಿ ನೀಡಲಿದ್ದಾರೆ. ತೇಜ್ ಪ್ರಭು ನ್ಯೂಸ್, ಯಮಕನಮಡಿ.